ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆಶೀರ್ವದಿಸಿ. ಈ ಚಂದ್ರಪ್ಪ ಬತ್ತೀನಿ ಅಂತ ಹೇಳ್ದ. ಈಟೊತ್ತಾರು ಈ ಚಂದ್ರಪ್ಪನೇ ಬರಲಿಲ್ಲ. ಆ ಸಾವುಕಾರ್ತಕ್ಕೆ ಹೋಗಿ ಆ ಬೋರ್ ಹಾಕ್ಸಾಕೆ ದುಡ್ಡು ಕೇಳೋಣ ಅಂತ ಅಂದ್ಕೊಂಡಿದ್ವಿ. ಚಂದ್ರಪ್ಪ ಈಟೊತ್ತಾರು ಇತ್ತ ಬರಲೇ ಇಲ್ಲ. ಏನ್ ಭೀಮಣ್ಣ, ಯಾವಾಗ ಬಂದೆ ಇತ್ತಾಗೆ ಕಟ್ಟೆ ಕಡಿಕೆ? ಅದೇ ಕಣ್ ಚಂದ್ರಪ್ಪ, ನಿನ್ನೆ ಉಳಿಕೆ ಬಂದೆ. ವಯಸ್ಸಿ ಆ ಬೋರ್ಗಳಾಗಿ ನೀರೇ ಬತ್ತಿಲ್ವಲ್ಲ, ಆ ಬೋರು ಹಾಕಿಸ್ಬೇಕು. ಅದಕ್ಕೆ ಬಾರಪ್ಪ ಚಂದ್ರಪ್ಪ, ನಂತವ ದುಡ್ಡಿಲ್ಲ. ಆ ಸಾವುಕಾರ್ತಕ್ಕೆ ಹೋಗಿ ಆ ಬಡ್ಡಿಗೆ ದುಡ್ಡು ಕೇಳೋಣ, ಬೋರ್ ಹಾಕ್ಸೋಣ ಅಂತ ನಿನ್ನೆ ಹುಡಿಕೆ ಬಂದೆ. ಆ ಸಾವುಕಾರ್ತಕ್ಕೆ ಹೋಗೋಣ ಅಂತ. ಸರಿ ಕಣ್ ಭೀಮಣ್ಣ, ಆ ಸಾವುಕಾರ್ತಕ್ಕೆ ಹೋದ್ರೆ ಇಲ್ಲ ಅಂಬಾಕಿಲ್ಲ, ಬಡ್ಡಿಗೆ ದುಡ್ಡು ಕೊಡ್ತಾರೆ. ಬೋರ್ ಕರ್ಕ ಬಂದು ಮೊದಲು ಬೋರ್ ಹಾಕ್ಸ ನಡಿಯಪ್ಪ ಭೀಮಣ್ಣ. ನಿನ್ನ ಫಸಲುಗಳಂತೂ ನೋಡೋಕೆ ಆಗದು. ಎಲ್ಲ ಹಂಗೆ ಬಾಡೋತಾ ಇದ್ದಾವೆ ಗಿಡಗಳೆಲ್ಲ. ಆ ಬೋರ್ಗಳ ನೀರು ಇಲ್ಲದ್ಕೋ, ನಿಂತಾವ ದುಡ್ಡು ಇಲ್ಲದ್ಕೋ, ಇದು ಏನು ಕಷ್ಟನಪ್ಪ ರೈತರದು. ಕಣಲ ಚಂದ್ರಪ್ಪ, ಏನು ಮಾಡೋಕ್ಕಾಗ್ತೈತಲ್ಲ. ವಯಸ್ಸಿ ದುಡ್ಡು ಇದ್ದಿದ್ರೆ ನಾನು ಇಟ್ಟೋದಕ್ಕೆ ಬೋರ್ ಪಾಯಿಂಟ್ ಮಾಡಿಸಿ ಬೋರೇ ಹಾಕಿಸ್ಬಿಡ್ತಿದ್ದೆ ಕಣ್ಲ. ದುಡ್ಡು ಇಲ್ಲದಕ್ಕೆ ಇನ್ನೇನು ಮಾಡೋಕ್ಕಾಗ್ತೈತಿ ಹೇಳು. ವಯಸ್ಸಿ ಯಾರ ತಗನ ಹಿಂಗೆ ದುಡ್ಡು ನೋಡ್ಕೊಂಡು ಆ ಬೋರ್ ಹಾಕ್ಸೋಣ ಅಂತ ನಾನು ಪರದಾಡ್ತೀವಿ. ಅದಕ್ಕೆ ವಯಸ್ಸಿ ಆ ಗಿಡಗಳೆಲ್ಲ ಬಾಡ್ಕೊಂಡವೆ. ಬೋರ್ ಹಾಕ್ಸಿ ನೀರು ಬಿಟ್ರೆ ಹೆಂಗೋ ನೆಟ್ಕ ಆಗ್ತವೇನೋ ನೋಡೋಣ ಚಂದ್ರಪ್ಪ. ನಡಿ ಆ ಸಾವುಕಾರ ಮಂತಾಕಿ ದುಡ್ಡು ಕೇಳಕ್ಕೆ ಹೋಗೋಣ. ಸರಿ ಬಾರ್ ಭೀಮಣ್ಣ, ವಶಿ ನಾನು ಒಂದು ರವಟ್ಟು ಆ ಸಾವುಕಾರ್ತಾಗೆ ಹೇಳ್ತೀನಿ. ತೀರಾ ಭೀಮಣ್ಣ ಕಷ್ಟಾಗವನೇ ಸಾವುಕಾರೇ, ಒಂದು ಸ್ವಲ್ಪ ಹಣ ಸಹಾಯ ಮಾಡ್ರಿ ಅಂತ ಹೇಳಿ ಆ ಸಾವುಕಾರ ಕೊಟ್ಟು ನಾನು ವಶಿ ಹೇಳ್ತೀನಿ. ನಡಿ ಭೀಮಣ್ಣ ಹೋಗೋಣ. ಸಾವುಕಾರೇ ಒಂದು ರವಟ್ಟು ಹೊರಗೆ ಬರ್ರಿ ಸಾವುಕಾರ್ರೆ. ನಾನು ಚಂದ್ರಪ್ಪ ಬಂದಿದ್ದೀನಿ ಸಾವುಕಾರೇ, ಒಂದು ರವಟ್ಟು ಹೊರಗೆ ಬರ್ರಿ ಸಾವುಕಾರ್ರೆ. ಏನ್ ಚಂದ್ರಪ್ಪ, ಇವತ್ತು ಈ ಸಾವುಕಾರ ಮನೆ ಕಡೆಗೆ ಬಂದ್ಬಿಟ್ಟಿದೀಯಾ? ಸಾವುಕಾರೇ ಏನಿಲ್ಲ, ವಯಸ್ಸಿ ಬಡ್ಡಿಗೆ ದುಡ್ಡು ಬೇಕಿತ್ತು ಸಾವುಕಾರೇ. ಅದಕ್ಕೇನೆ ನಿಮ್ಮ ಹತ್ರ ವಯಸ್ಸಿ ಕೇಳ್ಕೊಂಡು ಹೋಗೋಣ ಅಂತ ಬಂದೀವನಿ. ಯಾಕೆ ಚಂದ್ರಪ್ಪ ಈ ಟೈಮ್ನಾಗೆ ದುಡ್ಡು ನಿನಗೆ? ಸಾವುಕಾರೇ, ವಯಸ್ಸಿ ಈ ಭೀಮನಿಗೆ ಬೋರ್ ನಿಂತೋಗೈತೆ ಸಾವುಕಾರೇ. ಅದಕ್ಕೇನೆ ಪಾಪ ಗಿಡಗಳೆಲ್ಲ ಒಣಗ್ತಾವೆ ಸಾವುಕಾರೇ ಹೊಲ್ದಾಗೆ. ಆ ಫಸಲಂತೂ ನೋಡೋಕ್ಕಾಗ್ದು. ಅದಕ್ಕೇನೆ ಈ ಭೀಮಣ್ಣ ಬೋರ್ ಹಾಕಿಸ್ತಾನಂತೆ ಸಾವುಕಾರ್ರೆ. ಅದಕ್ಕೇನೆ ಒಂದು ರವಟ್ಟು ಈ ದುಡ್ಡಿನ ಸಹಾಯ ಮಾಡಿದರೆ ನಮ್ಮಂಥ ರೈತರುಗಳಿಗೆ ಸಹಾಯ ಮಾಡ್ದಂಗೆ ಆಗ್ತೈತೆ ಸಾವುಕಾರ್ರೆ. ಅದಕ್ಕೇನೆ ಆ ಬೋರ್ ಹಾಕ್ಸೋಕ್ಕೆ ಆ ಭೀಮನಿಗೆ ದುಡ್ಡು ಬೇಕಿತ್ತು ಸಾವುಕಾರ್ರೆ. ಅದಕ್ಕೇನೆ ನಿಮ್ಮ ಹತ್ರ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸಾವುಕಾರ್ರೆ. ಯಾಕೆ ಭೀಮಣ್ಣ, ನಿನ್ನ ಹೊಲ್ದಾಗೆ ನೀರು ಬತ್ತಿಲ್ಲೇನು? ಯಾಕೆ ಬೋರ್ ನಿಂತೋಗೈತೇನಪ್ಪ ಭೀಮಣ್ಣ? ಹ್ಞೂ ಸಾವುಕಾರ್ರೆ, ನೀರೇ ಬರ್ತಿಲ್ಲ ಸಾವುಕಾರ್ರೆ. ಅಪ್ಪುಟ ಬೋರು ನಿಂತೋಗ್ಬಿಟ್ಟೈತೆ ಸಾವುಕಾರ್ರೆ. ಓಸಿ ಅಡಿಕೆ ಗಿಡಗಳು ಓಟು ಪೋಸ್ಟ್ಲೆಲ್ಲ ಇಕ್ಬಿಟ್ಟಿದ್ದೀನಿ ಸಾವುಕಾರ್ರೆ. ಹೊಲ್ದೊಳಗೆ ಗಿಡ ಎಲ್ಲ ಹಂಗೆ ಬಾಡ್ತಾವೆ ಸಾವುಕಾರ್ರೆ. ಈಗ ಅರ್ಜೆಂಟಿಗೆ ನಾನು ಓಸಿ ಬೋರ್ ಹಾಕಿಸ್ಬೇಕು ಸಾವುಕಾರ್ರೆ. ನನ್ನ ಕೈನಾಗೂ ಹಣ ಇಲ್ಲ ಸಾವುಕಾರ್ರೆ. ಅದಕ್ಕೇನೆ ಓಸಿ ಹಣ ಕೊಟ್ರೆ ನೀವು ಅದನ್ನ ಟೈಮಿಗೆ ಸರಿಯಾಗಿ ಬಡ್ಡಿ ಎಲ್ಲ ಕಟ್ತೀನಿ ಸಾವುಕಾರ್ರೆ. ಒಂದು ಸ್ವಲ್ಪ ಹಣ ಸಹಾಯ ಮಾಡಿ ಸಾವುಕಾರ್ರೆ. ಸರಿ ಕಣ್ ಭೀಮಣ್ಣ, ನಂತಾವನು ಇವಾಗ ಹಣ ಇರಬೇಕಲ್ಲೇನಪ್ಪ. ನಂತಾಗೆ ಯೋಟೈತೋ ಯೋಟಿಲ್ವೋ ನೋಡ್ಬೇಕಣ್ ಭೀಮಣ್ಣ. ಹಣನ ಯೋಟೈತಂತ ನೋಡಿ ಒಂದು ಒಟ್ಟು ನಿನಗೆ ವಿಷಯನ ಮುಟ್ಟಿಸ್ತೀನಿ. ಹೇಳು ಭೀಮಣ್ಣ. ಸಾವುಕಾರ್ರೆ, ಭೀಮಣ್ಣ ಏನು ಅಂತನಲ್ಲ ಹೇಳ್ರಿ ಸಾವುಕಾರ್ರೆ. ನಿಮ್ಮ ತಾವ ದುಡ್ಡಿದ್ದೇ ಇರ್ತೈತಿ. ಒಂದು ರವಟ್ಟು ನಮ್ಮಂಥ ರೈತರುಗಳಿಗೆ ನೀವು ಹಣ ಸಹಾಯ ಮಾಡಿದರೆ ತುಂಬ ಉಪಕಾರ ಆಗ್ತೈತ್ರಿ ಸಾವುಕಾರ್ರೆ. ದಯವಿಟ್ಟು ನಮ್ಮ ಭೀಮಣಿಗೆ ಬೋರ್ ಹಾಕ್ಸಕ್ಕೆ ಹಣ ಕೊಡ್ರಿ ಸಾವುಕಾರ್ರೆ. ಸರಿ ಕಣ ಚಂದ್ರಪ್ಪ, ನಂತಾವ ಇವಾಗಲೇ ಅಂತ ಅಂದರೆ ಇರಬೇಕಲ್ಲ ಚಂದ್ರಪ್ಪ. ಒಂದು ರವಟ್ಟು ಊರೊಳಕ್ಕೆ ಹೋಗಿ ಬರ್ತೀನಿ. ಇವತ್ತು ಯಾರ್ಯಾರು ಒಟ್ಟು ಬಡ್ಡಿಗಳು ಹಸ್ಲುಗಳು ಎಲ್ಲ ಕೊಡಬೇಕು. ಯಾರನ್ನ ಕೊಟ್ಟರೆ ನಾನು ಹಂಗೆ ಇಸ್ಕೊಂಡು ಭೀಮಣ್ಣು ಕೊಡ್ತೀನಿ ಹೇಳಪ್ಪ ಚಂದ್ರಪ್ಪ. ಸರಿ ಸಾವುಕಾರ್ರೆ, ದಯವಿಟ್ಟು ಅದೊಂದು ಉಪಕಾರ ಮಾಡಿ ಸಾವುಕಾರ್ರೆ ನಮ್ಮ ಭೀಮಣಿಗೆ. ಸಾವುಕಾರ್ರೆ, ನಿಮ್ಮ ಟೈಮಿಗೆ ಸರಿಯಾಗಿ ನಾನು ಬಡ್ಡಿ ಕಟ್ತೀನಿ ಸಾವುಕಾರ್ರೆ. ದಯವಿಟ್ಟು ಹಣ ಸಹಾಯ ಮಾಡ್ರಿ ಸಾವುಕಾರ್ರೆ. ಇಲ್ಲ ಅಂತ ಅಂದರೆ ನಮ್ಮ ಫಸ್ಲೆಲ್ಲ ಒಣಗೋಗ್ತವೆ ಸಾವುಕಾರ್ರೆ. ಬೋರ್ ಹಾಕಿಸ್ಲೇಬೇಕು ಸಾವುಕಾರ್ರೆ ನಾವೀಗ. ಅದಕ್ಕೋಸ್ಕರ ನಿಮ್ಮ ತಾವಕ್ಕೆ ಬಂದಿದ್ದೀವಿ ಸಾವುಕಾರ್ರೆ. ದಯವಿಟ್ಟು ಹಣ ಸಹಾಯ ಮಾಡಿ ಸಾವುಕಾರ್ರೆ. ಸರಿ ಕಣ್ ಭೀಮಣ್ಣ, ನಾನೇನು ಹಣ ಸಹಾಯ ಮಾಡಲ್ಲ ಅಂತ ಹೇಳಿದ್ನೇನಪ್ಪ ನಿನಗೆ. ಆಯ್ತಪ್ಪ ಭೀಮಣ್ಣ, ಎಷ್ಟು ಬೇಕಾಗುತ್ತಪ್ಪ ನಿನಗೆ ಬೋರ್ ಹಾಕ್ಸೋದಕ್ಕೆ ಹಣ? ಸಾವುಕಾರ್ರೆ, 1,00,000 ರೂಪಾಯಿ ಬೇಕಾಗುತ್ತೆ ಸಾವುಕಾರ್ರೆ. ಇವತ್ತಿನ ದಿನದಾಗೆ ಬೋರ್ ಹಾಕ್ಸೋಕ್ಕೆ 1,00,000 ಇಲ್ಲದ್ದು ಬೋರೇ ಹಾಕ್ಸೋಕ್ಕಾಗಲ್ಲ ಸಾವುಕಾರ್ರೆ. ಅದಕ್ಕೆ ದಯವಿಟ್ಟು 1,00,000 ಹಣನ ಕೊಡಿ ಸಾವುಕಾರ್ರೆ.
ಆಯ್ತಪ್ಪ ಭೀಮಣ್ಣ, 1 ಲಕ್ಷ ಎಲ್ಲೋ ನಿನಗೆ ತಂದು ಕೊಡ್ತೀನಿ ಅಂತ ಅಂದ್ಕ. ನೀನು ನನಗೆ ಯಾವಾಗ ಕೊಡ್ತೀಯಪ್ಪ ಮತ್ತೆ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಬಡ್ಡಿನ ಮತ್ತೆ ಇಂಥದಿಂದಾಗ ನೀನು ಕೊಡ್ತೀನಿ ಅಂತ ನನಗೆ ಹೇಳ್ಬೇಕಾ ಇಲ್ಲ? ಅದಕ್ಕೆ ಭೀಮಣ್ಣ, ಮತ್ತೆ ನನಗೆ ಯಾವಾಗ ಕೊಡ್ತೀಯಪ್ಪ ಆ ದುಡ್ಡನ್ನ? ಸಾವುಕಾರ್ರಿ, ಇವಾಗ ಟೊಮೊಟೊ ಹಾಕಿವ್ನಿ, ಆ ಬೆಳೆ ಆದ ತಕ್ಷಣ ನಿಮ್ಮ ಅಸ್ಲು ಬಡ್ಡಿನ ನಾನೇ ತನ್ಕೊಂಡು ಕೊಡ್ತೀನಿ ಸಾವುಕಾರ್ರಿ. ಮಂತಾಕಿ ಈ ಟೊಮೊಟೊ ಬೆಳೆ ಹಾಕ್ತಿದಂಗೂ ನಿಮಗೆ ಬಡ್ಡಿ ಅಸ್ಲಿ ಕೊಡ್ತೀನಿ ಸಾವುಕಾರ್ರಿ. ಸರಿ ಭೀಮಣ್ಣ, ನಿನ್ನ ಟೊಮೊಟೊ ಬೆಳೆ ಎಲ್ಲ ಮುಗಿದ ಮೇಲೆ ನನಗೆ ಅಸ್ಲು ಬಡ್ಡಿ ಸಮೇತ ಕೊಡ್ಬೇಕು ನೋಡು. ಆಮೇಲೆ ಬರೀ ಬಡ್ಡಿ ಕೊಡ್ತೀನಿ ಅಂತ ಅಂದರೆ ನಾನು ಇವಾಗ ದುಡ್ಡೇ ಕೊಡೋಕ್ಕಿಲ್ಲ. ನೀನು ಅವಾಗ ಅಸ್ಲು ಬಡ್ಡಿ ಸೇರಿಸ್ಕೊಟ್ರೆ ನಾನು ಇವಾಗ ನಿನಗೆ ದುಡ್ಡು ಕೊಡ್ತೀನಿ ಸಾವುಕಾರ್ರಿ. ಟೊಮೊಟೊ ಬೆಳೆ ಹಾಕ್ತಿದಂಗೂ ನಿಮಗೆ ಅಸ್ಲು ಬಡ್ಡಿ ಎರಡೂ ತನ್ಕೊಂಡು ಕೊಡ್ತೀನಿ ಸಾವುಕಾರ್ರಿ. ಇವಾಗ ಬೋರ್ ಹಾಕ್ಸೋದಕ್ಕೆ ಹಣ ಸಹಾಯ ಮಾಡಿ ಸಾವುಕಾರ್ರಿ. ನೋಡಪ್ಪ ಚಂದ್ರಪ್ಪ, ನೀನೇ ಇದಕ್ಕೆ ಶೂರಿಟಿ ಹಾಕ್ಬೇಕೀಗ ಭೀಮಣ್ಣು ಕೊಡೋ ದುಡ್ಡಿಗೆ. ಯಾಕೆ ಅಂತ ಅಂದರೆ ಈ ಟೊಮೊಟೊ ಬೆಳೆ ಹಾಕ್ತಿದಂಗೂ ಅಸ್ಲು ಬಡ್ಡಿ ಎಲ್ಲ ತನ್ಕೊಂಡು ಕೊಡ್ತೀನಿ ಅಂತ ಭೀಮಣ್ಣ ಹೇಳೋರೆ. ಅದಕ್ಕೇನೆ ಈ ಬಡ್ಡಿಗೂ ಅಸ್ಲುಗೂ ಎಲ್ಲ ಶೂರಿಟಿ ನೀನೇನೆ. ಸರಿ ಆಯಿತು ಸಾವುಕಾರ್ರೆ, ಭೀಮಣ್ಣೇನು ಅಂತನಲ್ಲ. ನೀವು ಹಣ ಸಹಾಯ ಮಾಡಿದ್ನ ಯಾವತ್ತೂ ಮರೆಯಲ್ಲ ಭೀಮಣ್ಣ. ಕೊಡಿ ಸಾವುಕಾರ್ರೆ, ನಾನೇ ಇದಕ್ಕೆ ಶೂರಿಟಿ ಎಲ್ಲ ಹಾಕ್ತೀನಿ ಸಾವುಕಾರ್ರೆ. ನೋಡಪ್ಪ ಭೀಮಣ್ಣ, 1 ಲಕ್ಷ ರೂಪಾಯಿ ಹಣನ ನಿನಗೆ ಕೊಡ್ತೀನಿ. 3 ರೂಪಾಯಿ ಹಂಗೆ ಬಡ್ಡಿ ಕಣಪ್ಪ 1 ಲಕ್ಷ ರೂಪಾಯಿ ಹಣ ನಿನಗೆ ಕೊಡೋದು. ಆ ಹಣನೂ ಬಡ್ಡಿನೂ ನಿನ್ನ ಟೊಮೊಟೊ ಬೆಳೆ ಹಾಕ್ತಿದಂಗೂ ನನಗೆ ತಗೊಬಂದು ಕೊಡ್ಬೇಕು ನೋಡು. ಮತ್ತೆ ತಿರ್ಗಿ ಆಮೇಲೆ ಆವಾಗ ಲೇಟ್ ಮಾಡಬಾರ್ದು ನೀನು. ಇಲ್ಲ ಹೇಳ್ರಿ ಸಾವುಕಾರ್ರೆ, ನಿಮಗೆ ಟೈಮಿಗೆ ಸರಿಯಾಗಿ ಹಣನ ತಲುಪಿಸ್ತೀನಿ ಸಾವುಕಾರ್ರೆ. ಸರಿ ಆಯಿತು ಕಣ ಭೀಮಪ್ಪ, 1 ರೌಟ್ ಒಳಕ್ಕೆ ಹೋಗಿ ಹಣನ ತಗೊಂಬತ್ತೀನಿ. ಹಂಗೆ ಚಂದ್ರಪ್ಪನು ಇರ್ತಾನೆ, ಶೂರಿಟಿ ಹಾಕ್ತಾನೆ. ಹೋಗ್ಬಿಟ್ಟು ಒಳಗಡೆ ಹೋಗಿ ದುಡ್ಡು ತಗೊಂಬತ್ತೀನಿ ಇರ್ರಿ ಇಲ್ಲೇ. ಸರಿ ಸಾವುಕಾರ್ರೆ, ಹೋಗಿ ಬನ್ನಿ. ಭೀಮಣ್ಣ, ಈ ಸಾವುಕಾರ್ತಾಗೆ ವ್ಯವಹಾರ ಮಾಡ್ಬೇಕಂತಂದ್ರೆ ಬೋಲ್ ಹುಷಾರಾಗಿರ್ಬೇಕಂಡು ಭೀಮಣ್ಣು. ಯಾಕೆ ಅಂತ ಅಂದರೆ ನಾವು ಹಣನೂ ಬಡ್ಡಿನೂ ಏಳು ಟೈಮಿಗೆ ಕೊಡಲಿಲ್ಲ ಅಂತಂದರೆ ಸಾವುಕಾರರು ಆಮೇಲೆ ಸುಮ್ಕಿರಕ್ಕಿಲ್ಲ ನೋಡು. ರೋಡ್ನ ನಿಂತ್ಕೊಂಡೆ ಗಲಾಟೆ ಮಾಡಿಬಿಡ್ತಾರೆ. ಅದಕ್ಕೆ ವಸಿ ಯೋಚನೆ ಮಾಡಿ ಹಣ ಇಸ್ಕೋಬೇಕು ನೀನು ಇವಾಗ. ಇಲ್ಲ ಕಣ್ ಹೇಳ ಚಂದ್ರಪ್ಪ, ನಾನು ಟೈಮಿಗೆ ಸರಿಯಾಗಿ ಕೊಡ್ತೀನಿ ಕಣ್ಲ ಚಂದ್ರಪ್ಪ. ನಾನು ಯಾತಕ್ಕೆ ಲೇಟ್ ಮಾಡೋಕೆ ಹೋಗೋಣ. ಓಸಿ ಆ ಟೊಮೊಟೊ ಬೆಳೆ ಹಾಕ್ತಿದಂಗೂ ಸಾವುಕಾರ್ದು ಹಣನ ತಲುಪಿಸ್ತೀನಿ ಚಂದ್ರಪ್ಪ. ತಕಳ ಚಂದ್ರಪ್ಪ, 1 ಲಕ್ಷ ರೂಪಾಯಿ ಐತೆ. ಈ ಹಣಕ್ಕೆ ನೀನೇ ಶೂರಿಟಿ. ನಿನ್ನ ಕೈಗೆ ಕೊಡ್ತೀನಿ, ಹಂಗೆ ಭೀಮಣ್ಣನ ಕೈಗೆ ತಲುಪಿಸು. ತಕಳ ಭೀಮಣ್ಣ, ಸಾವುಕಾರರು 1 ಲಕ್ಷ ರೂಪಾಯಿ ಕೊಟ್ಟವ್ರೆ. ಇವತ್ತಿದ್ದ ಅವರು ದಿನಾಂಕನ ಎಲ್ಲ ಬರ್ಕೊಂಡಿರ್ತಾರೆ. ವಸಿ ನಿನ್ನ ಟೊಮೊಟೊ ಬೆಳೆ ಹಾಕ್ತಿದಂಗೂ ಕೊಡಪ್ಪು, ಆಮೇಲೆ ಸುಮ್ಕಾಗ್ಬೇಡು. ಮೊದಲು ನಾಳಿಕೆ ಆ ಬೋರ್ ಹಾಕ್ಸು. ಸರಿ ಕಣ್ ಸಾವುಕಾರ್ರಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬೋರ್ಗೆಲ್ಲ ಹೋಗಿ ಅವ್ರಿಗೆ ಮುಂಚಿತವಾಗಿಯೇ ಹಣ ಕೊಡ್ಬೇಕಂತೆ 1 ರೌಟು. ಹೋಗಿ ಕೊಟ್ಬಿಡ್ತೀವಿ ಸಾವುಕಾರ್ರಿ. ಇವತ್ತು ಕೊಟ್ಟು ನಾಳಿಕೆ ಬೋರ್ ಹಾಕಿಸ್ತೀವಿ ಹೇಳ್ರಿ ಸಾವುಕಾರ್ರಿ. ಸರಿ ಕಣ ಭೀಮಣ್ಣ, 1 ರೌಟು ಹುಷಾರು ಹಣ. ಆಮೇಲೆ ಆ ಬೋರ್ನ ಕರೆಸಿ ಬಿರಿನೇ ಹಾಕ್ಸು. ವಸಿ ಲೇಟ್ ಮಾಡೋಕೆ ಹೋಗ್ಬೇಡ, ದುಡ್ಡುಗಳು ಕೈನಾಗೆ ನಿಲ್ಲಲ್ಲ. ಅದಕ್ಕೆ ಹೇಳ್ತೀವಿ, ಬಿರಿನೇನೆ ಆ ಬೋರ್ ಲಾರಿ ಕರೆಸ್ಬಿಟ್ಟು ಬೋರ್ ಹಾಕಿಸ್ಬಿಡ್ಲಾ ಭೀಮಣ್ಣ. ಸರಿ ಆಯ್ತು ಹೇಳ್ರಿ ಸಾವುಕಾರ್ರಿ. ಆ ಪಾಯಿಂಟ್ ಮಾಡೋರ್ನ ಕರೆಸ್ಬಿಟ್ಟು ಆ ಬೋರ್ ಗಾಡಿ ಎಲ್ಲಿ ಕೊರಿಬೇಕಂಬದನ್ನ ಪಾಯಿಂಟ್ ಮಾಡಿಸಿ ಆ ಬೋರ್ ಹಾಕಿಸ್ಬಿಡ್ತೀನಿ ಸಾವುಕಾರ್ರಿ. ಸರಿ ಸರಿ. ನಾನು ವಸಿ ಆ ಊರೊಳಗೆ ಹೋಗಿ ಬರಬೇಕು. ಆ ಬಡ್ಡಿಗಳು ಕೊಡೋರು ಇನ್ನೂ ಕೊಟ್ಟಿಲ್ಲ ಸರಿಗೆ. 1 ರೌಟ್ ಹೋಗಿ ಊರೊಳಗೆ ಆ ಬಡ್ಡಿಗಳ್ನ ಇಸ್ಕೊಂಬರ್ತೀನಿ. ನೋಡ್ರಪ್ಪು, ವಸಿ ರೈತರು ಎಷ್ಟು ಕಷ್ಟ ಐತಿ ಅಂತ. ವಸಿ ನೀವು ನಿಮ್ಮ ಹೊಲ್ದೊಳಗೆ ಬೋರ್ಗಳು ಏನಾರ ನೀರು ಕಮ್ಮಿ ಆಗ್ಯಾವೇನೋ 1 ರೌಟ್ ನೋಡಿ ಕೇಳ್ರಿ ಇವಾಗೇನೆ. ಯಾಕೆ ಅಂತ ಅಂದರೆ ಈ ಎಲ್ಲ ಊರುಗಳಿಗೂ ಬೋರ್ಗಳಿಗೆ ನೀರು ಕಮ್ಮಿ ಆಗ್ತಾ ಇದ್ದಾವೆ. ಅದಕ್ಕೆ ವಸಿ ಇವಾಗನಿದ್ದಾನೆ ದುಡ್ಡು ಜೋಡಿಸ್ಕೊಳ್ರಪ್ಪು. ವಸಿ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪು, ಮರಿಬೇಡ್ರಿ ತಿರ್ಗಾ.